ಇನ್ನು ಮಂಡ್ಯ ಎಲೆಕ್ಷನ್ ಮುಗಿದ ಮೇಲೂ ಇನ್ನೂ ಕೂಡ ಟಾಕ್ ವಾರ್ ಅಂತಕ್ಕಂಥದ್ದು ನಿಲ್ತಾನೆ ಇಲ್ಲ. ಆ ಬಿಸಿ ಮತ್ತಷ್ಟು ಮಗದಷ್ಟು ಜಾರಿ ಆಗ್ತಾನೆ ಇದೆ. ಸುಮಲತಾ ಪುಟ್ಟರಾಜು ನಡುವೆ ಈಗ ನಿವೃತ್ತಿಯ ಸಮರ ಅಂದರೆ ನಿವೃತ್ತಿಯ ಮಾತುಕತೆ ನಡೀತಾ ಇದೆ. ನಿಖಿಲ್ ಗೆಲ್ಲದಿದ್ರೆ ರಾಜಕೀಯ ನಿವೃತ್ತಿ ಅಂತ ಪುಟ್ಟರಾಜು ಅವರು ಹೇಳ್ತಾರೆ. ಆ ದಿನಕ್ಕೋಸ್ಕರನೇ ನಾ ಕಾಯ್ತಾ ಇದ್ದೀನಿ ಅಂತ ಸುಮಲತಾ ಅವರು ತಿರುಗೇಟು ಕೊಡ್ತಾರೆ. ಸೊ ಇನ್ನೂ ಕೂಡ ಎಲೆಕ್ಷನ್ ಮುಗಿದ್ರೂ ಕೂಡ ಅದರ ಬಿಸಿ ಮಾತ್ರ ತಣ್ಣಗಾಗ್ತಾ ಇಲ್ಲ. ನಿಖಿಲ್ ಗೆದ್ದೇ ಗೆಲ್ತಾರೆ. ಒಂದು ವೇಳೆ ನಿಖಿಲ್ ಏನಾದರೂ ಸೋತ್ಬಿಟ್ರೆ ನಾನು ರಾಜಕೀಯ ನಿವೃತ್ತಿಯನ್ನು ತಗೊಂಡ್ಬಿಡ್ತೀನಿ ಅಂತ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ CS ಪುಟ್ಟರಾಜು ಹೇಳಿದ್ರೆ, ಅವರು ನಿವೃತ್ತಿ ತೆಗೆದುಕೊಳ್ಳುವಂತಹ ದಿನಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ ಅಂತ ಸುಮಲತಾ ಅವರು ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಕನಿಷ್ಠ 2.5 ಲಕ್ಷ ಲೀಡ್ನಲ್ಲಿ ಗೆದ್ದಾಗಿದೆ. ಅಲ್ಲೇನಾದ್ರು ನಾನೇ ಚುನಾವಣಾ ಉಸ್ತುವಾರಿ ವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಅತ್ಯಂತ ಅಂತರದಲ್ಲಿ ಗೆಲ್ಲದೆ ಹೋದರೆ ನನ್ನ ರಾಜಕೀಯವಾದಂಥ ನಿವೃತ್ತಿನ ಘೋಷಿಸ್ಕೊತೇನೆ. ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಲಿಲ್ಲ, ವೋಟ್ ಕೇಳಕ್ಕೆ ಆಕ್ಟ್ ಮಾಡಲಿಲ್ಲ. ಅಲ್ಲ, ಅವರು ನಮಗಿಂತ ತುಂಬಾ ಒಳ್ಳೆ ಆಕ್ಟರ್ ಅಂತ ನಾವು ಒಪ್ಕೊಂಡಿದ್ದೀವಿ ಬಿಡಿ. ನಿಖಿಲ್ ಗೆಲ್ತಾರೆ, ಗೆಲ್ಲಿಲ್ಲ ಅಂದ್ರೆ ನಾನು ರಾಜಕೀಯವಾಗಿ ನಿವೃತ್ತಿ ಕಾಯ್ತಾ ಇದ್ದೀವಿ ಆ ದಿನಕ್ಕೆ. ಮೈತ್ರಿ